ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಮೇ 20ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದರೆ ಮಾರ್ಕೆಟ್ನಲ್ಲಿ ಒಂದು ಪಾಸಿಟಿವ್ ಕ್ಲೋಸಿಂಗ್ ಇವತ್ತು ನೋಡೋದಕ್ಕೆ ಸಿಕ್ತು. ನಿಫ್ಟಿ 0.2% ಗೇನ್ ಆಗಿದೆ. 41 ಪಾಯಿಂಟ್ಗಳ ಜಂಪ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ತು. 23,650ರ ಮೇಲ್ಗಡೆ ಕ್ಲೋಸಿಂಗ್ ನೋಡೋದಕ್ಕೆ ಸಿಗ್ತದೆ. ಬಟ್ ಬೆಳಿಗ್ಗೆ ನಿಫ್ಟಿ ನೆಗೆಟಿವ್ ಆಗಿ ಓಪನ್ ಆಗಿತ್ತು. 23,450ರ ಲೆವೆಲಲ್ಲಿ ಓಪನಿಂಗ್ ನೋಡೋದಕ್ಕೆ ಸಿಕ್ತು. ಬಟ್ ಆ ಒಂದು ಲೆವೆಲ್ನಿಂದ ಸ್ಟ್ರಾಂಗ್ ಬೈಯಿಂಗ್ ಎಮರ್ಜ್ ಆಗಿದೆ. ಹಾಗೆ ಸೆನ್ಸೆಕ್ಸ್ ಕೂಡ 117 ಪಾಯಿಂಟ್ಗಳಷ್ಟು ಇವತ್ತು ಗೇನ್ ಆಯಿತು. 0.15% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಒಂದು ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ತು. 0.3% ಬ್ಯಾಂಕ್ ನಿಫ್ಟಿ ಗೇನ್ ಆಗಿದೆ. ನಿಫ್ಟಿ ಐಟಿ ಇಂಡೆಕ್ಸ್ನಲ್ಲಿ 3 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ಒಳ್ಳೆ ಒಂದು ಬೈಯಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಇವತ್ತು 0.4% ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಸೊ ಆಟೋ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಕೂಡ ಪಾಸಿಟಿವ್ ಸೆಂಟಿಮೆಂಟ್ ಕಾಣಿಸ್ತು. ನಿಫ್ಟಿ ಆಟೋ ಇಂಡೆಕ್ಸ್ 0.8% ಗೇನ್ ಆಗಿದೆ. ಸೊ ನಿಫ್ಟಿಗೆ ಈಗಲೂ ಕೂಡ 23,800 ಒಂದು ಮೇಜರ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಆ ಒಂದು ಲೆವೆಲ್ನ ಮೇಲ್ಗಡೆ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಡಬೇಕಾಗುತ್ತೆ. ಆಗ ಒಂದು ಸ್ಟ್ರಾಂಗ್ ಮೊಮೆಂಟಮ್ನ ಎಕ್ಸ್ಪೆಕ್ಟೇಷನ್ ಅನ್ನು ಇಟ್ಕೋಬಹುದು. ಬಟ್ 23,800 ಲೆವೆಲಲ್ಲಿ ರೆಸಿಸ್ಟೆನ್ಸ್ ಫೇಸ್ ಆದರೆ ಇನ್ನೂ ಹೆಚ್ಚಿನ ಕರೆಕ್ಷನ್ಸ್ ಬರ್ಬೋದು. ಸೊ ಟ್ರಂಪ್ ಮತ್ತೆ US ಆದಷ್ಟು ಬೇಗ ಇರಾನ್ನ ವಾರನ್ನು ಎಂಡ್ ಮಾಡುತ್ತೆ ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಹಾಗೆ ಇರಾನ್ ಯಾವುದೇ ರೀತಿಯಲ್ಲಿ ನ್ಯೂಕ್ಲಿಯರ್ ವೆಪನನ್ನು ಪಡ್ಕೊಳ್ಳೋದಕ್ಕೆ ನಾವು ಬಿಡೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಸೊ ಸಾಕಷ್ಟು ಬಾರಿ ಈ ರೀತಿಯ ಸ್ಟೇಟ್ಮೆಂಟ್ಸ್ ಬಂದಿದೆ. ಬಟ್ ಈ ಸ್ಟೇಟ್ಮೆಂಟ್ ಬಂದ 2-3 ದಿನದ ಒಳಗಾಗಿ ಮತ್ತೆ ನಾವು ಇರಾನ್ನ ಮೇಲೆ ಅಟ್ಯಾಕನ್ನು ಮಾಡ್ತೀವಿ ಅಂತ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಸೊ ಟ್ರಂಪ್ ಸ್ಟೇಟ್ಮೆಂಟ್ಗೆ ಮಾರ್ಕೆಟ್ ಹೆಚ್ಚಾಗಿ ರಿಯಾಕ್ಷನನ್ನು ಕೊಡ್ತಿಲ್ಲ. ಬಟ್ ಕ್ರೂಡ್ನಲ್ಲಿ ವೇರಿಯೇಷನ್ ಕಾಣಿಸುತ್ತೆ. ಸೊ ವಾರ್ ಎಂಡ್ ಆಗುತ್ತೆ ಅಂದಾಗ ಕ್ರೂಡ್ ಪ್ರೈಸಸ್ ಫಾಲ್ ಆಗುತ್ತೆ. ಮತ್ತೆ ನಾವು ಅಟ್ಯಾಕನ್ನು ಮಾಡ್ತೀವಿ ಅಂದಾಗ ಕ್ರೂಡ್ ಪ್ರೈಸಸ್ ಜಂಪ್ ಆಗುತ್ತೆ. ಸೊ ಕ್ರೂಡ್ ಪ್ರೈಸಸನ್ನು ಕಂಟ್ರೋಲ್ನಲ್ಲಿ ಇಡೋದಕ್ಕೆ ಟ್ರಂಪ್ ಈ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಿರ್ಬೋದು. ಹಾಗೆ ಡಾಲರನ್ನು ಸ್ಟ್ರಾಂಗ್ ಆಗಿಡೋದು ಕೂಡ ಅವರ ಉದ್ದೇಶ ಆಗಿರುತ್ತೆ. ಸೊ ಡಾಲರ್ ಸ್ಟ್ರಾಂಗ್ ಆದಷ್ಟು ಕೂಡ US ಎಕಾನಮಿಗೆ ಅದು ಬೆನಿಫಿಷಿಯಲ್ ಆಗಿರುತ್ತೆ. ಸೊ ಅವರ ಕರೆನ್ಸಿಯನ್ನು ಅವರು ಸ್ಟ್ರಾಂಗ್ ಮಾಡ್ಕೊಳ್ತಾ ಹೋಗ್ತಿದ್ದಾರೆ. ಸೊ ಇದನ್ನು ಮಾರ್ಕೆಟ್ ಅಬ್ಸರ್ವ್ ಮಾಡ್ತಿರುತ್ತೆ. ಬಟ್ ಸ್ಟಿಲ್ ಅದನ್ನು ರೆಸಿಸ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಇಂಡಿಯನ್ ರುಪಿ ಮತ್ತೆ ಹೊಸ ಒಂದು ಲೋವನ್ನು ಟಚ್ ಮಾಡಿದೆ. ಪ್ರತಿ ಡಾಲರ್ನ ಮುಂದೆ ₹96.60 ಅರೌಂಡಲ್ಲಿ ಇಂಡಿಯನ್ ರುಪಿ ಈಗ ಟ್ರೇಡ್ ಆಗ್ತದೆ. ಸೊ ನಮ್ಮ ಕರೆನ್ಸಿ ವೀಕ್ ಆಗ್ತದೆ. ಇದು ಭಾರತದ ಎಕಾನಮಿಗೆ ನೆಗೆಟಿವ್ ಆಗಿರುತ್ತೆ. ಸೊ ಅದನ್ನು ನಾವು ಕೂಡ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ನಾವು ಹೆಚ್ಚಾಗಿ ಇಂಪೋರ್ಟ್ ಮಾಡ್ಕೊಳ್ಳುವಂಥ ವಸ್ತುಗಳೇನಿದೆ, ಕ್ರೂಡ್ ಆಯಿಲ್, ಗೋಲ್ಡ್, ಈ ರೀತಿಯ ಪ್ರಾಡಕ್ಟ್ಸ್ಗಳನ್ನು ನಾವು ಅತಿ ಕಡಿಮೆ ಯೂಸ್ ಮಾಡಿದಾಗ ನಮ್ಮ ಒಂದು ಇಂಪೋರ್ಟ್ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ. ಆಗ ನಮ್ಮ ಕರೆನ್ಸಿ ಸ್ವಲ್ಪ ಮಟ್ಟಿಗೆ ಸ್ಟ್ರಾಂಗ್ ಆಗುತ್ತೆ. ಬಟ್ ವಾರ್ ಎಂಡ್ ಆಗುತ್ತೆ ಅನ್ನುವಂಥ ನ್ಯೂಸ್ ಎರಡೂ ಕಡೆಗಳಿಂದ ಬಂದರೆ ಆಗ ಕ್ರೂಡ್ ಪ್ರೈಸಸ್ ಡ್ರಾಪ್ ಆಗುತ್ತೆ. ಡಾಲರ್ ಕೂಡ ಸಾಕಷ್ಟು ವೀಕ್ ಆಗುತ್ತೆ. ನಿಫ್ಟಿ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಇಂಡಾಲ್ಕೋ ಇವತ್ತು ಟಾಪ್ ಗೇನರ್ ಆಗಿತ್ತು. 3.5% ಜಂಪ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಇವರ ಸಬ್ಸಿಡರಿ ಕಂಪನಿ ನೋವೆಲಿಸ್ ಒಳ್ಳೆ ಒಂದು Q4 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಕಳೆದ ಬಾರಿ ಲಾಸ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಈ ಬಾರಿ ಕಂಪನಿ ಪ್ರಾಫಿಟಬಲ್ ಆಗಿದೆ. ಹಾಗೆಯೇ ಕಂಪನಿಯ ಒಂದು ಪ್ಲಾಂಟ್ US ಕ್ಲೋಸ್ ಆಗಿತ್ತು. ಫೈರ್ ಇನ್ಸಿಡೆನ್ಸ್ನಿಂದ ಆ ಪ್ಲಾಂಟ್ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಿರಲಿಲ್ಲ. ಬಟ್ ಈಗ ಆ ಒಂದು ಪ್ಲಾಂಟ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ಪ್ರೊಡಕ್ಷನ್ಸ್ ಇನ್ನಷ್ಟು ಇನ್ಕ್ರೀಸ್ ಆಗುತ್ತೆ ಅನ್ನುವಂಥ ಹೋಪ್ ಇದೆ. ಆ ರೀಸನ್ನಿಂದ ಇಂಡಾಲ್ಕೋ ಸ್ಟಾಕ್ ಪ್ರೈಸ್ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ರಿಲಯನ್ಸ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಆಲ್ಮೋಸ್ಟ್ 3% ಜಂಪ್ ನೋಡೋದಕ್ಕೆ ಸಿಕ್ತು. ರಿಲಯನ್ಸ್ನ ಸ್ಟ್ರಾಂಗ್ ಮೊಮೆಂಟಮ್ನಿಂದ ನಿಫ್ಟಿ ಕೂಡ ಪಾಸಿಟಿವ್ ಆಗಿ ಕ್ಲೋಸಿಂಗನ್ನು ಕೊಟ್ಟಿದೆ. ಹೈಯೆಸ್ಟ್ ವೆಯ್ಟೇಜ್ ಹೊಂದಿರುವಂಥ ಕಂಪನಿ ಆಗಿರುತ್ತೆ. ಬಜಾಜ್ ಆಟೋ, ಬಜಾಜ್ ಫಿನ್ಸರು ಕೂಡ ಸ್ಟ್ರಾಂಗ್ ಆಗಿ ಟ್ರೇಡ್ ಆಯಿತು. ಗ್ರಾಸಿಮ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 1%ಗೂ ಹೆಚ್ಚಿನ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಗ್ರಾಸಿಮ್ ಒಂದು ಸ್ಟ್ರಾಂಗ್ Q4 ರಿಸಲ್ಟನ್ನು ಡಿಕ್ಲೇರ್ ಮಾಡಿದ್ದಾರೆ. ಹೈಯೆಸ್ಟ್ ಎವರ್ ರೆವೆನ್ಯೂ ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. 51,101 ಕೋಟಿ ರೆವೆನ್ಯೂನ ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಪ್ರಾಫಿಟ್ಸ್ ಕೂಡ 31% ಜಂಪ್ ಆಗ್ತಿರೋದು ಕಾಣಿಸ್ತದೆ. 2,041 ಕೋಟಿ ಪ್ರಾಫಿಟ್ ಡಿಕ್ಲೇರ್ ಆಗ್ತದೆ. ಹಾಗೆ ಕಂಪನಿ ₹10 ಫೈನಲ್ ಡಿವಿಡೆಂಡ್ ಅನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ನಿಫ್ಟಿಯ ಟಾಪ್ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ BEL ಇವತ್ತು ಟಾಪ್ ಲೂಸರ್ ಆಗಿತ್ತು. 2%ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಕಂಪನಿ Q4 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ರು. ಬ್ರೋಕರೇಜ್ಗಳ ಎಕ್ಸ್ಪೆಕ್ಟೇಷನ್ ಇತ್ತು. ಆ ಪ್ರಕಾರ ರಿಸಲ್ಟ್ ನೋಡೋದಕ್ಕೆ ಸಿಗಲಿಲ್ಲ. ಹಾಗೆಯೇ ಕಳೆದ 13 ಕ್ವಾರ್ಟರ್ಗಳಿಗೆ ಕಂಪೇರ್ ಮಾಡಿದಾಗ ಈ ಬಾರಿಯ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಗ್ರೋತ್ ಸ್ಲೋಯೆಸ್ಟ್ ಆಗಿತ್ತು. ಆ ಒಂದು ರೀಸನ್ನಿಂದ ಕೂಡ ಸ್ಟಾಕ್ಸ್ನಲ್ಲಿ ವೀಕ್ನೆಸ್ ಕಾಣಿಸಿದೆ. ಸೊ ಈ ಒಂದು ಕ್ವಾರ್ಟರ್ನಲ್ಲಿ 2,203 ಕೋಟಿಯಷ್ಟು ಪ್ರಾಫಿಟನ್ನು ಡಿಕ್ಲೇರ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ ಪ್ರಾಫಿಟ್ಸ್ 5% ಜಂಪ್ ಆಗಿದೆ. ಬಟ್ ಕಳೆದ 13 ಕ್ವಾರ್ಟರ್ಗಳಲ್ಲಿ ಹತ್ತತ್ರ 3 ವರ್ಷಗಳಲ್ಲಿ ಏನು ಪ್ರಾಫಿಟ್ ಗ್ರೋತ್ ಕಾಣಿಸ್ತಿತ್ತು, ಸೊ ಆ ಒಂದು ಗ್ರೋತ್ ಈಗ ನೋಡೋದಕ್ಕೆ ಸಿಗ್ತಿಲ್ಲ. ಸೊ JM ಫಿನಾನ್ಷಿಯಲ್ಸ್ ಆ್ಯಡ್ ರೆಕಮೆಂಡೇಶನ್ ಅನ್ನು ಕೊಟ್ಟು 485 ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. ಮೋತಿಲಾಲ್ ಓಸ್ವಾಲ್ ಕೂಡ ಬೈ ರೆಕಮೆಂಡೇಶನ್ ಕೊಡ್ತಿದ್ದಾರೆ. ಸೊ ಆರ್ಡರ್ ಬುಕ್ ಸ್ಟ್ರಾಂಗ್ ಆಗಿದೆ. ಫ್ಯೂಚರ್ನಲ್ಲಿ ಗ್ರೋತ್ ಪ್ರಾಸ್ಪೆಕ್ಟಿವ್ಸ್ ಕೂಡ ಇರುತ್ತೆ. ಸೊ ಟೆಕ್ ಮಹೀಂದ್ರ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 2% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. IT ಸ್ಟಾಕ್ಗಳ ಮೊಮೆಂಟಮ್ನ ರೀಸನ್ನಿಂದ ಟೆಕ್ ಮಹೀಂದ್ರದಲ್ಲಿ ಕೂಡ ಒಳ್ಳೆ ಒಂದು ಬೈಯಿಂಗ್ ಎಮರ್ಜ್ ಆಗಿತ್ತು. ಬಟ್ 2% ಡೌನ್ ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಎಟರ್ನಲ್, ಟಾಟಾ ಸ್ಟೀಲ್ ಕೂಡ 1%ಗೂ ಹೆಚ್ಚಾಗಿ ಕರೆಕ್ಟ್ ಆಗಿದೆ. HUL ನಲ್ಲಿ ಕೂಡ 1% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು.
ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಇವತ್ತು ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಟ್ರೇಡ್ ಆಗಿದೆ. ಎಂಟಾರ್ ಟೆಕ್ನಲ್ಲಿ 9% ಜಂಪ್ ನೋಡೋದಕ್ಕೆ ಸಿಕ್ತು. ಬೇರೆ ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳು ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಸೊ ವಿಯೆಟ್ನಾಂನೊಂದಿಗೆ ಡೀಲ್ನ ಬಗ್ಗೆ ಕೂಡ ಕೆಲವೊಂದಿಷ್ಟು ರಿಪೋರ್ಟ್ಗಳು ಬರ್ತಿದೆ. ಇನ್ನೂ ಕೂಡ ಕನ್ಫರ್ಮೇಷನ್ಸ್ ಸಿಕ್ಕಿಲ್ಲ. ಆದರೂ ಕೂಡ ಡಿಫೆನ್ಸ್ ಸೆಕ್ಟರ್ ಕಂಪನಿಗಳ ಆರ್ಡರ್ ಬುಕ್ ಸ್ಟ್ರಾಂಗ್ ಆಗಿ ಇರೋದು ಈ ಕಂಪನಿಗಳ ಸ್ಟ್ರೆಂತ್ ಆಗಿರುತ್ತೆ. ಹಾಗೆ ಕ್ವಾರ್ಟರ್ಲಿ ರಿಸಲ್ಟ್ ಕೂಡ ಸ್ಟ್ರಾಂಗ್ ಆಗಿನೇ ಬರ್ತಿದೆ. ಓಲಾ ಎಲೆಕ್ಟ್ರಿಕ್ ಇವತ್ತು ತಮ್ಮ Q4 ರಿಸಲ್ಟನ್ನು ಡಿಕ್ಲೇರ್ ಮಾಡಿದ್ದಾರೆ. ನೆಟ್ ಲಾಸಸ್ ಸ್ವಲ್ಪ ಮಟ್ಟಿಗೆ ಇಯರ್ ಆನ್ ಇಯರ್ ಕಡಿಮೆ ಆಗಿದೆ. ಬಟ್ ರೆವೆನ್ಯೂಸನ್ನು ಅಬ್ಸರ್ವ್ ಮಾಡಿ 265 ಕೋಟಿಯ ರೆವೆನ್ಯೂ ಡಿಕ್ಲೇರ್ ಆಗಿದೆ. ಸೊ ಲಾಸ್ಟ್ ಕ್ವಾರ್ಟರ್ಗಳಲ್ಲಿ 400 ಕೋಟಿ 600 ಕೋಟಿಯ ರೆವೆನ್ಯೂಸ್ ಇತ್ತು. ಹಾಗೆ 2024ರಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ 1600 ಕೋಟಿಯ ರೆವೆನ್ಯೂ ಡಿಕ್ಲೇರ್ ಆಗ್ತಿತ್ತು. ಸೊ ರೆವೆನ್ಯೂಸ್ ಫಾಲ್ ಆಗ್ತಿದೆ ಅಂದರೆ ಕಂಪನಿಯ ಸೇಲ್ಸ್ ಕಡಿಮೆ ಆಗ್ತದೆ. ಓಲಾ ಎಲೆಕ್ಟ್ರಿಕ್ ಮೇಜರ್ ಆಗಿ ಎಲೆಕ್ಟ್ರಿಕ್ 2 ವೀಲರ್ಸ್ಗಳನ್ನು ಸೇಲ್ ಮಾಡ್ತಾರೆ. ಸೊ ಸೇಲ್ಸ್ ಕಡಿಮೆ ಆಗ್ತಿರೋದು ಖಂಡಿತವಾಗ್ಲೂ ಕನ್ಸರ್ನಿಂಗ್ ಆಗಿರುತ್ತೆ. ಸೊ ರೆವೆನ್ಯೂಸ್ ಜಾಸ್ತಿ ಆಗ್ತಾ ಹೋದರೆ ಅದೊಂದು ಪಾಸಿಟಿವ್ ಸೈನ್ ಆಗಿರುತ್ತೆ. ಲಾಸ್ ಮೇಕಿಂಗ್ ಬಿಸ್ನೆಸ್ ಆಗಿದ್ರೂ ಕೂಡ ಮುಂದೆ ಒಂದಿನ ಪ್ರೈಸಸ್ ಇನ್ಕ್ರೀಸ್ ಮಾಡಿ ಅಥವಾ ಸೇಲ್ಸ್ ಸ್ಟ್ರಾಂಗ್ ಆಗಿ ಆದಾಗ ಪ್ರಾಫಿಟೇಬಲ್ ಆಗ್ಬೋದು ಅನ್ನುವಂಥ ಹೋಪ್ ಇರುತ್ತೆ. ಬಟ್ ರೆವೆನ್ಯೂನೇ ಕಡಿಮೆ ಆಗ್ತಾ ಹೋದರೆ ಹೋಪ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈ ಒಂದು ರಿಸಲ್ಟ್ ಮಾರ್ಕೆಟ್ ಅವರ್ಸ್ನ ನಂತರ ಬಂದಿದೆ. ಸ್ಟಾಕ್ ಇವತ್ತು ಫ್ಲಾಟ್ ಆಗಿ ಟ್ರೇಡ್ ಆಯಿತು. ಬಟ್ ಈ ಒಂದು ರಿಸಲ್ಟ್ಗೆ ನಾಳೆ ಸಾಕಷ್ಟು ನೆಗೆಟಿವ್ ರಿಯಾಕ್ಷನ್ಸ್ ಬರ್ಬೋದು. ಹಾಗೆ ಬ್ರೋಕರೇಜ್ ಕಮೆಂಟ್ರಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕೆಫಿನ್ ಟೆಕ್ ಹೊಸ ಒಂದು AI ನೇಟಿವ್ ಪ್ಲಾಟ್ಫಾರ್ಮನ್ನು ಲಾಂಚ್ ಮಾಡಿದ್ದಾರೆ. ಏಜಿಕ್ಸ್ ಅನ್ನುವಂಥ AI ನೇಟಿವ್ ಪ್ಲಾಟ್ಫಾರ್ಮನ್ನು ಲಾಂಚ್ ಮಾಡಿದ್ದಾರೆ. ಸೊ NSE ಮತ್ತು BSEಯಲ್ಲಿ ಲಿಸ್ಟ್ ಆಗಿರುವಂಥ ಕಂಪನಿಗಳು ಈ ಒಂದು ಪ್ಲಾಟ್ಫಾರ್ಮ್ನ ಲಾಭವನ್ನು ಪಡ್ಕೋಬೋದಾಗುತ್ತೆ. ಸೊ ತಮ್ಮ ಕಂಪನಿಯಲ್ಲಿ ಶೇರ್ ಹೋಲ್ಡಿಂಗ್ ಯಾವ ರೀತಿಯಲ್ಲಿ ಚೇಂಜ್ ಆಗ್ತಿದೆ, ಯಾವ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ಗಳು ಇನ್ವೆಸ್ಟ್ ಮಾಡಿದ್ದಾರೆ, ಹಾಗೆ ಇನ್ನು ಸಾಕಷ್ಟು AI ರಿಲೇಟೆಡ್ ಡೇಟಾ ಈ ಒಂದು ಪ್ಲಾಟ್ಫಾರ್ಮ್ನಲ್ಲಿ ಅವೈಲೇಬಲ್ ಇರುತ್ತೆ. ಹಾಗೆ ಕೆಫಿನ್ ಟೆಕ್ ಪ್ಲಾಟ್ಫಾರ್ಮನ್ನು ಬಳಸ್ಕೊಂಡು ಯಾವುದಾದ್ರೂ ಕಂಪನಿಗಳು IPOನ ತರಬೇಕು ಅಂತ ಇದ್ದರೆ ಅವರು ಕೂಡ ಈ ಒಂದು ಪ್ಲಾಟ್ಫಾರ್ಮನ್ನು ಬಳಸ್ಕೊಂಡು ರಿಸರ್ಚನ್ನು ಮಾಡ್ಬೋದಾಗುತ್ತೆ. ಸೊ ಈಗ ಎಲ್ಲ ಕಂಪನಿಗಳು AIನತ್ತ ಮುಖ ಮಾಡಿರೋದ್ರಿಂದ AI ಪ್ಲಾಟ್ಫಾರ್ಮ್ಸ್ಗಳು ಲಾಂಚ್ ಆಗ್ತಾ ಬರ್ತಿದೆ. ಹಾಗೆ AI ಸ್ಪೇಸ್ನಲ್ಲಿ ಸಾಕಷ್ಟು ಆಕ್ವಿಸಿಷನ್ಸ್ಗಳು ಕೂಡ ಆಗ್ತಿದೆ. ಈ ಒಂದು ನ್ಯೂಸ್ ಕೆಫಿನ್ ಟೆಕ್ಗೆ ಪಾಸಿಟಿವ್ ಆಗುತ್ತೆ. ಹೆಚ್ಚಿನ ಒಂದು ರಿಯಾಕ್ಷನ್ ಸ್ಟಾಕ್ನಲ್ಲಿ ನೋಡೋದಕ್ಕೆ ಸಿಗಲಿಲ್ಲ. ಫ್ಲಾಟ್ ಆಗಿ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಬೆಳಿಗ್ಗೆ ನೆಗೆಟಿವ್ ಆಗಿ ಟ್ರೇಡ್ ಆಗ್ತಿತ್ತು, ಆಮೇಲೆ ರಿಕವರಿ ಬಂದಿದೆ. RVNLಗೆ ಇನ್ನೊಂದು ಆರ್ಡರ್ ಸಿಗ್ತದೆ. 164 ಕೋಟಿಯ ರೈಲ್ವೆ ಸಿಗ್ನಲಿಂಗ್ ಕಾಂಟ್ರಾಕ್ಟನ್ನು ಈಸ್ಟ್ ಕೋಸ್ಟ್ ರೈಲ್ವೆ ಕಡೆಯಿಂದ ಕಂಪನಿ ಪಡ್ಕೊಂಡಿದ್ದಾರೆ. ಬಟ್ ಇವತ್ತು ಸ್ಟಾಕ್ ಫ್ಲಾಟ್ ಆಗೇನೆ ಟ್ರೇಡ್ ಆಗಿದೆ. ಟಾಟಾ ಕಮ್ಯುನಿಕೇಷನ್ ಸ್ಟಾಕ್ ಪ್ರೈಸ್ನಲ್ಲಿ 8% ಜಂಪ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಕಂಪನಿ ಹೊಸ CEO MDಯನ್ನು ಅಪಾಯಿಂಟ್ ಮಾಡಿದ್ದಾರೆ. ಸೊ ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ ಸ್ವಲ್ಪ ಮಟ್ಟಿಗೆ ಚೇಂಜಸ್ ಆಗಿದೆ. ಇದು ಪಾಸಿಟಿವ್ ಚೇಂಜ್ ಆಗಿರುತ್ತೆ. ಆ ರೀಸನ್ನಿಂದ ಸ್ಟಾಕ್ ಪಾಸಿಟಿವ್ ಆಗಿ ರಿಯಾಕ್ಟ್ ಕೂಡ ಮಾಡಿದೆ. ಸೊ BPCL ಸ್ಟಾಕ್ ಪ್ರೈಸ್ನಲ್ಲಿ 2.5% ಜಂಪ್ ನೋಡೋದಕ್ಕೆ ಸಿಕ್ತು. IOCL HPCL ಕೂಡ ಪಾಸಿಟಿವ್ ಆಗಿನೇ ಟ್ರೇಡ್ ಆಗಿದೆ. ಇದಕ್ಕೆ ರೀಸನ್ BPCL ತಮ್ಮ Q4 ರಿಸಲ್ಟನ್ನು ಡಿಕ್ಲೇರ್ ಮಾಡಿದ್ರು. ಲಾಸ್ ಬರ್ಬೋದು ಅನ್ನೋಂಥ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಫ್ಲಾಟ್ ಪ್ರಾಫಿಟ್ಸ್ ಡಿಕ್ಲೇರ್ ಆಗಿದೆ. ಸೊ ವಾರ್ ಸ್ಟಾರ್ಟ್ ಆಗಿದ್ದು ಫೆಬ್ರವರಿ 28ರಿಂದ ಅಲ್ಲಿವರೆಗೂ ಕಂಪನಿ ಸಾಕಷ್ಟು ಸ್ಟಾಕನ್ನು ಮೇಂಟೈನ್ ಮಾಡ್ತಿದ್ರು. ಸೊ ಪ್ರೀವಿಯಸ್ಲಿ ಏನು ಇವರು ಫ್ಯೂಯಲನ್ನು ಪರ್ಚೇಸ್ ಮಾಡಿದ್ರು ಆ ಒಂದು ಸ್ಟಾಕ್ ಪೆಂಡಿಂಗ್ ಇತ್ತು. ಸೊ ಅದರಿಂದ ಕಂಪನಿಯ ಪ್ರಾಫಿಟ್ನಲ್ಲಿ ಅಷ್ಟಾಗಿ ಇಂಪ್ಯಾಕ್ಟ್ Q4ನಲ್ಲಿ ಬಂದಿಲ್ಲ. ಬಟ್ ಈಗ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಸಾಕಷ್ಟು ಲಾಸನ್ನು ಕಂಪನಿ ತೊಗೊಂಡಿದೆ. ಸೊ Q1ನಲ್ಲಿ ಖಂಡಿತವಾಗ್ಲೂ ಲಾಸ್ ಬಂದೇ ಬರುತ್ತೆ. ಬಟ್ ಕಮೆಂಟ್ರಿ ಪಾಸಿಟಿವ್ ಆಗಿದೆ. ಸೊ 6ರಿಂದ 7 ಮಿಲಿಯನ್ ಟನ್ನಷ್ಟು ಸ್ಟೋರೇಜನ್ನು ಪ್ರತಿ ವರ್ಷ ಕಂಪನಿ ಮೇಂಟೈನ್ ಮಾಡಬೇಕು. ಆ ಒಂದು ಆಯಿಲನ್ನು ನಾವು ಅಕ್ವೈರ್ ಮಾಡ್ಕೊಳ್ತಾ ಹೋಗ್ತೀವಿ ಅಂತ ಕೂಡ ಹೇಳಿದ್ದಾರೆ. ಈಗ ಸದ್ಯಕ್ಕೆ ಕ್ರೈಸಿಸ್ ಇದೆ. ಈ ಒಂದು ಕ್ರೈಸಿಸ್ ಆದಷ್ಟು ಬೇಗ ಮುಗಿಬೋದು. ಅದಾದಮೇಲೆ ಬಿಸ್ನೆಸ್ ಸ್ಟ್ರೆಂಥನ್ ಆಗುತ್ತೆ ಅಂತ ಕಂಪನಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಬಟ್ ಬರ್ನ್ಸ್ಟೈನ್ ಇಂಟರ್ನ್ಯಾಷನಲ್ ಬ್ರೋಕರೇಜ್ನ ಕಡೆಯಿಂದ ಒಂದು ವಾರ್ನಿಂಗ್ ಕೂಡ ಬಂದಿದೆ. ಸೊ ಫ್ಯೂಯಲ್ ಪ್ರೈಸಸನ್ನು ಗೌರ್ಮೆಂಟ್ ಏನು ರೀಸೆಂಟಾಗಿ ಇನ್ಕ್ರೀಸ್ ಮಾಡಿದ್ದಾರೆ. ಪೆಟ್ರೋಲ್ ಪ್ರೈಸಸ್ ₹4, ಡೀಸೆಲ್ ಪ್ರೈಸಸ್ ₹4 ಅಷ್ಟೇನು ಇನ್ಕ್ರೀಸ್ ಆಗಿದೆ. ಇದು ಸಾಕಾಗೋದಿಲ್ಲ. ಎಕನಾಮಿಕಲಿ ಭಾರತಕ್ಕೆ ಸಾಕಷ್ಟು ಚಾಲೆಂಜಸ್ ಪೋಸ್ ಆಗುತ್ತೆ ಅಂತ ಇವರು ಕಾಷನನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಗೌರ್ಮೆಂಟ್ ಬ್ಯಾಕ್ಡ್ ಆಯಿಲ್ ಕಂಪನಿಗಳು ಲಾಸನ್ನು ಡಿಕ್ಲೇರ್ ಮಾಡ್ತಾ ಹೋದಾಗ ಫೈನಲಿ ಅದರ ಒಂದು ಸ್ಟ್ರೆಸ್ ಏನಿದೆ ಗೌರ್ಮೆಂಟೇ ತಗೋಬೇಕಾಗತ್ತೆ. ಇದರಿಂದ ಭಾರತದಲ್ಲಿ ಇನ್ಫ್ಲೇಷನ್ ಸಾಕಷ್ಟು ಇನ್ಕ್ರೀಸ್ ಆಗುತ್ತೆ. ಅದರ ಎಫೆಕ್ಟ್ ಎಕನಾಮಿಕಲಿ ಆಗುತ್ತೆ ಅನ್ನೋದು ಬರ್ನ್ಸ್ಟೈನ್ನ ವ್ಯೂ ಆಗಿರುತ್ತೆ. ಸೊ ಇದರಿಂದ ಗೌರ್ಮೆಂಟ್ ಆದಷ್ಟು ಬೇಗ ಸ್ಲೋ ಆಗಿ ಫ್ಯೂಯಲ್ ಪ್ರೈಸಸನ್ನು ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಇನ್ನು ₹10ರಿಂದ ₹12 ಫ್ಯೂಯಲ್ ಪ್ರೈಸಸ್ ಇನ್ಕ್ರೀಸ್ ಆಗ್ಬೋದು ಅನ್ನೋದು ಇವರ ಒಂದು ಪ್ರೆಡಿಕ್ಷನ್ ಆಗಿರುತ್ತೆ. ಸೊ ಸಾಕಷ್ಟು ಎಕನಾಮಿಸ್ಟ್ಗಳು ಹಾಗೆ ದೊಡ್ಡ ದೊಡ್ಡ ಅನಲಿಸ್ಟ್ಗಳು ಕೂಡ ಈ ರೀತಿಯ ಒಂದು ಸ್ಟೇಟ್ಮೆಂಟನ್ನು ಮಾಡಿದ್ರು. ಫ್ಯೂಯಲ್ ಪ್ರೈಸಸ್ ಅಟ್ಲೀಸ್ಟ್ ₹10ರಿಂದ ₹15 ಇನ್ಕ್ರೀಸ್ ಆಗಬೇಕು. ಆಗಷ್ಟೇ ಫ್ಯೂಯಲ್ ಕಂಪನಿಗಳು ಸಸ್ಟೈನ್ ಆಗುತ್ತೆ ಅನ್ನೋದು ವ್ಯೂ ಆಗಿರುತ್ತೆ. ಹಾಗೆ ಇಲ್ಲಿ ಗೌರ್ಮೆಂಟ್ ಕೂಡ ಹೆಚ್ಚಾಗಿ ಪ್ರೈಸ್ ಇನ್ಕ್ರೀಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಟ್ಯಾಕ್ಸಸನ್ನು ಕಟ್ ಮಾಡಿ ರೆವೆನ್ಯೂ ಹೊಡೆತವನ್ನು ತಗೋಬೋದಾಗುತ್ತೆ. ಬಟ್ ಎಸ್, ಈ ಒಂದು ವಾರ್ ಏನಾದರೂ ಇದೇ ರೀತಿಯಲ್ಲಿ ಕಂಟಿನ್ಯೂ ಆಗ್ತಾ ಹೋದರೆ ಭಾರತದ ಎಕಾನಮಿಯ ಮೇಲೆ ತುಂಬಾ ದೊಡ್ಡ ನೆಗೆಟಿವ್ ಇಂಪ್ಯಾಕ್ಟ್ ಬರುತ್ತೆ.
ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ತಿಳಿಸ್ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.